ಬಿಸಿ ಏನ್ ಮಟಲ್ಲ ನೀನು ಏನ್ ಕೂಡ ಸ್ಪೆಷಲ್ ಇವತ್ತು ಬಿಸಿ ಬಿಸಿ ದೋಸೆ ಚಿಕನ್ ಕರ್ರಿ ಇವತ್ತೆಲ್ಲ ಫುಲ್ ಜಾಲಿ ಜಾಲಿ. ನಮ್ಮ ಚಾನಲ್ ಅಲ್ಲಿ ಲೈಕ್ ಅಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೊನೆವರೆಗೂ ನೋಡಿ. ನೋಡಪ್ಪ ನಮ್ಮ ಉಮೇಶ್ ಅಣ್ಣಂಗೆ ಬಂದ ಕೇಳಿ ಮೆತ್ಕೊಬಿಟ್ಟವೆ. ಒಬ್ಬನ್ ಬಿಟ್ಬಿಡಲ್ಲ, ಬಿಡ್ಸ್ಕೊಂಡಿರ್ತಾನೆ. ಕನ್ನಡ ಜಾಸ್ತಿ ಏನಣ್ಣ ಇವತ್ತು ಸ್ಪೆಷಲ್ಲು? ಏನಿಲ್ಲಪ್ಪ, ಚಿಕನ್ ಕರ್ರಿ ಮಾಡಿಬಿಟ್ಟು ದೋಸೆ ಮಾಡೋಣ ಅಂದ್ಕೊಂಡಿದ್ದೀವಿ. ಫಸ್ಟ್ ಚಿಕನ್ ಕರ್ರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ದೋಸೆಗೆ ಮನೆಯಿಂದನೇ ಎಲ್ಲ ದೋಸೆ ಹಿಟ್ಟೆಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದೀವಿ. ಮಾಡ್ಕೊಳ್ಳೋದಷ್ಟೇ. ಚಿಕನ್ ಕ್ಲೀನಾಗಿ ತೊಳ್ಕೊಂಡಿದ್ದೀವಿ. ಸಾಂಬಾರಾಗಿ ರೆಡಿ ಮಾಡೋಣ ಇನ್ನು. ಫ್ರೆಂಡ್ಸ್, ಎಣ್ಣೆ ಹಾಕೊಳ್ಳಿ, ಈರುಳ್ಳಿ ಹಾಕೊಳ್ಳಿ. ಈರುಳ್ಳಿ ಬ್ರೌನ್ ಕಲರ್ ಆಗಿದ ತಕ್ಷಣ ಚಿಕನ್ ಹಾಕೊಳ್ಳಿ. ಮುಂದೆ ಹೋಗ ಚಿಕ್ಕೊಂಬರೋಗ ಬೆಳ್ಳುಳ್ಳಿ ಪೇಸ್ಟಾ. ಚಿಕನ್ ಎಲ್ಲ ಆಯಿಲಲ್ಲಿ ಈ ಥರ ಬಾಯ್ಲ್ ಮಾಡ್ಕೊಳ್ರಿ. ಎಣ್ಣೆಯಲ್ಲಿ 2 ನಿಮಿಷ ಬಾಯ್ಲ್ ಆಗೈತೆ ಚಿಕನ್ನು. ಇನ್ನು ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಮನೆಯಿಂದ ತಂದಿರೋ ಪೇಸ್ಟು, ಚಿಕನ್ ಮಸಾಲ, ಗರಂ ಮಸಾಲ, ಸ್ವಲ್ಪ ಖಾರ ಸ್ವಲ್ಪ ಹಾಕೊಳ್ರಿ. ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪು. ಆದ್ರೆ ಈ ಥರ ಹೊರಗಡೆ ಮಾಡ್ಕೊಂಡು ಬಂದು ತಿನ್ನೋದು ಚೆನ್ನಾಗಿರುತ್ತಲ್ಲ. ಸೂಪರ್ ಆಗಿರುತ್ತಪ್ಪು. ಒಮ್ಮೆ ನೀರು ಸ್ವಲ್ಪ ಹಾಕಪ್ಪ, ಚಿಕನ್ ಬೇಯ್ಲಂಗೆ. ಹೆಂಗಿರ್ತತೆ ಕಾಡಲ್ಲಿ ಮಾಡ್ತಾ ಇದ್ರೆ. ಆದರೂ ಇದು ಅವಾಗವಾಗ ಈ ಥರ ಮಾಡಿ ತಿನ್ನೋದು ತುಂಬ ಖುಷಿ ಕೊಡುತ್ತಲ್ಲ, ಮನಸ್ಸಿಗೆ ಏನೋ ಒಂಥರ ನೆಮ್ಮದಿಯಪ್ಪ. ಹೆಂಗಿರುತ್ತೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ ಈ ಥರ ಎಲ್ಲ ಮಾಡಿ ತಿನ್ನೋದು. ಜಾಲಿ ಜಾಲಿ. ಆದರೂ ಹುಡುಗರೆಲ್ಲ ವೀಡಿಯೋ ನೋಡಿಬಿಟ್ಟು ಯಾವುದ್ಯಾವುದಕ್ಕೂ ಲೈಕ್ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸ್ವಲ್ಪ ಹೆಲ್ಪ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಈ ಥರ ಸವಿರಿ ಎಲ್ಲಾದರೂ ಹೋಗಿ ಮಾಡಿ ತಿಂದು ಎಲ್ಲ ಚೆನ್ನಾಗಿರುತ್ತೆ. ಹಾಕೋದಕ್ಕೆ ಇನ್ನೊಂದು ಐತೆ ನೋಡಿ. ಎಣ್ಣೆ ಜಾಸ್ತಿ ದೋಸೆ ಮಾಡೋಣ. ಇನ್ನು ಚಿಕನ್ ರೆಡಿ ಆಯಿತು. ಯಾವುದೋ ಬುರ್ರಿ ಎಣ್ಣೆ ಇದೆ. ಫ್ರೆಂಡ್ಸ್, ದೋಸೆ ಹಾಕ್ತಾ ಇದ್ದೀವಿ ಇವಾಗ. ಬಿಸಿ ಬಿಸಿ ದೋಸೆ. ఇక్కడ సో నా పైన మెత్తది తిరులా ನೀರು ಅಂದರೆ ಸ್ವಲ್ಪ ಮಾಡೋದಕ್ಕೆ ಒಂದು ವೀಡಿಯೋ ಹಂಗೆ ಮಾಡಾಕ್ಲಾ. ಅದ್ರಾಗೆ ಅಕ್ಕಲ್ಲ ಅವಾಗಲೇ ಏನಕ್ಕೆ ಇಕ್ಕಿದ್ವಿ ಫುಲ್ಲ ಬಿಡ. ಎಣ್ಣೆ ಜಾಸ್ತಿ ಗೈಸ್, ಫುಲ್ ಜಲಿ ಜಲಿ ಹೊತ್ತು ದೋಸೆ ಮತ್ತೆ ಚಿಕನ್ನು. ಓ, ನಾವು ಉಮೇಶ್ ಅಣ್ಣ ದೋಸೆ ಮಾಡ್ತಾರೆ ಗುರು. ಫಸ್ಟ್ ಟೈಮ್ ಮಾಡ್ತಾ ಇರೋದು ಉಮೇಶ್ ಅಣ್ಣ.
ಅದು ಬೆಂಕಿ ಹಾಕ ಇನ್ನಲ್ಲಿ ಇನ್ನೂ ಉರ್ಸೋದು ಚೆನ್ನಾಗಿ ಇನ್ನೂ ಚೆನ್ನಾಗಿ ಇದು ಮಾಡ್ಬೇಕು ಅದು ಫ್ರೆಂಡ್ಸ್ ಚಿಕನ್ ಎಲ್ಲ ರೆಡಿ ಆಯಿತು. ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಹಾಕಿ ಇಳಿಸ್ಕೊಂಡ್ಬಿಡೋಣ. ಟೇಸ್ಟ್ ಸಖತ್ತಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ. ಎಲೆ ಇನ್ನೊಂದು ಕೊಡಲಿ ಎಲೆ ಜಾಸ್ತಿ ಸಿಕ್ಕಿದಾಗ ಇನ್ನೊಂದು ಕೊಡ್ರ ನಿನಗೆ ಪ್ಲೇಟ್ ಐತೆ ಪ್ಲೇಟ್ ಎಲೆ ಇನ್ನೊಂದು ಇಲ್ಲೇನಾ ಅದೇ ಎತ್ಕೊಳಮ್ಮ ಇರು ಅದು ಎತ್ತರ ಕೊಟ್ಕೊರ. ಚಿಕನ್ನು ಒಂದು ದೋಸೆ ತಿಂದು ಟೇಸ್ಟ್ ಮಾಡೋಣ. ಸಕ್ಕತ್ತಾಗೈತಪ್ಪು, ಸೂಪರ್. ಚಿಕನ್ ಕ್ಲೀನಾಗಿ ಬಂದೈತೆ. ಸೂಪರ್ ಅಮ್ಮ, ಸೂಪರ್ ಇವು ಟೇಸ್ಟ್ ಬೇಕು. ಚಿಕನ್ ಕರಿಗ ದೋಸೆಗೂ ಸಖತ್ತಾಗೈತೆ. ಅದು ಈ ನೇಚರಲ್ಲಿ ಮಾಡ್ಕೊಂಡು ತಿಂತಾ ಇದ್ರೆ ನೆಕ್ಸ್ಟ್ ಲೆವೆಲ್ ಐತೆ. ಅದು ಇವತ್ತು ನಾವು ಬೆಂಗಳೂರಿಂದ ಕರ್ಸಿದ್ದೀವಿ ಭಟ್ರನ್ನ ಮಾಡೋಕ್ಕೆ. ಸರಿಯಾಗಿ ಮಾಡೋಣ ದೋಸೆ ಚಿಕನ್ ಕರಿ ಮಾತ್ರ. ನೀವು ಒಂದು ಟೇಸ್ಟ್ ನೋಡ್ರಿ, ಹಿಂಗೆ ಬಂದು ಸಖತ್ತಾಗಿರುತ್ತೆ. ಮಾಡೋಣ, ಸೂಪರ್ ಆಗೈತ ಬೌ, ಬೇರೆ ಲೆವೆಲ್ ಬೊಬ್ಬ ಚಿಂತೆ ಸಾವ ಸೂಪರ್ ಆಗೈತವ ಗೈಸ್. ಸಕ್ಕದಾಗೈತೆ ಗೈಸ್. ಬಟ್ರ್ ಅಂತೂ ಸಕ್ಕದಾಗಿ ಮಾಡೋರು ಚಿಕನ್ನು, ಬೇರೆ ಲೆವೆಲ್ಲು. ತಿಂತಾಯಿದ್ರೆ ದೋಸೆ ಮತ್ತು ಚಿಕನ್ ಕರಿ. ಈ ನೇಚರಲ್ಲಿ ಚಿಕನ್ನು ದೋಸೆ ಮಾಡ್ಕೊಂಡು ತಿಂತಾಯಿದ್ರೆ ಸೂಪರ್ ಆಗೈತೆ. ಚಿಕನ್ ಕರ್ರಿ ಮಾಡ್ಕೊಂಡು ತಿಂತಾ ಇದ್ರೆ ಸರಿಗೈತಪ್ಪ, ಟೇಸ್ಟ್ ಮಾತ್ರ ಸೂಪರ್. ಅಮ್ಮ ಸಕ್ಕತ್ತಾಗೈತಪ್ಪ. ಆಹಾ ಹಬ್ಬ ಸೂಪರ್ ಅಬ್ಬ. ಪೀಸ್ಗೆ ಎಂಡೋ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ರಿ.